ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಿಕ್ಸರ್ ಜಾರಲ್ಲಿ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣಿನ ರಸ ಹಾಗೆ 5 ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕಿ ಚೆನ್ನಾಗಿ ಸ್ಮೂತ್ ಆಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ನಾನು ಪೇಸ್ಟ್ ಮಾಡುವಾಗ ಉಪ್ಪನ್ನ ಹಾಕ್ತಿಲ್ಲ, ಯಾಕಂದರೆ ನಾನು ಫಿಶ್ ಪೀಸಸ್ಗೆ ಮೊದಲು ಉಪ್ಪನ್ನ ಹಾಕಿ ಒಂದು 10 to 15 ಮಿನಿಟ್ಸ್ ಬಿಟ್ಟಿದ್ದೆ. ನೀವು ಬೇಕಿದ್ದರೆ ಪೇಸ್ಟ್ ಮಾಡುವಾಗ ಉಪ್ಪನ್ನ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ಈಗ ನಾನು ಮಸಾಲ ಪೇಸ್ಟ್ನ ಎಲ್ಲ ಪೀಸಸ್ಗೂ ಹಾಕಿ ಚೆನ್ನಾಗಿ ಅಪ್ಲೈ ಮಾಡ್ತಿದ್ದೀನಿ. ಹಾಗೆ ಅಪ್ಲೈ ಮಾಡಿದ ನಂತರ ಇದನ್ನು ಸಹ ನಾವು ಒಂದು 10 ರಿಂದ 15 ನಿಮಿಷ ಬಿಡೋಣ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹೀಟ್ ಮಾಡ್ಕೊಳ್ಳೋಣ. ನಂತರ ಒಂದೊಂದೇ ಪೀಸಸ್ ಹಾಕಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಫಿಶ್ ಪೀಸಸ್ಗೆ ರವೆ ಹಾಕಿ ಫ್ರೈ ಮಾಡ್ತಿದ್ದೀನಿ. ನೀವು ರವೆ ಹಾಕ್ದೇ ಫ್ರೈ ಮಾಡ್ಬೋದು. ರವೆ ಹಾಕ್ತಿರೋಕ್ಕೆ ರೀಸನ್ ಇಷ್ಟೇ, ಅದು ಚೆನ್ನಾಗಿ ಮಸಾಲನ್ನ ಹಿಡ್ಕೊಳ್ಳಿ ಅಂತ, ಹಾಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ನಾವು ಎರಡು ಸೈಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಈಗ ಕ್ರಿಸ್ಪಿಯಾದ ಬಾಳೆಹಣ್ಣಿನ ಫ್ರೈ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ. ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವೀಡಿಯೋ ಜೊತೆಗೆ ಸಿಗೋಣ.